ಎಲ್ಲರಿಗೂ ನಮಸ್ಕಾರ. ಅನಂತ ವಿಶ್ವ ಆಚಾರ್ಯ ಚಾನೆಲ್ಗೆ ಸ್ವಾಗತ. ಬನ್ನಿ, ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಗುರುಗಳಿದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಸೊ ಸಾಕಷ್ಟು ಜನ ಈ ಹಬ್ಬಗಳಂತ ಬಂದಾಗ ಉಪವಾಸ ಮಾಡ್ತಾರೆ. ಆಮೇಲೆ ತಿಂಗಳಿಗೆ ಅಂತ ನೋಡಿದಾಗ ಷಷ್ಠಿ ಆಗಿರ್ಬೋದು, ಏಕಾದಶಿಯಲ್ಲಿ ಉಪವಾಸ ಮಾಡ್ತಾರೆ. ಇದರ ಮಹತ್ವ ಏನು ಗುರುಗಳೇ? ಏನಕ್ಕೆ ಮಾಡಬೇಕಿದು? ಇದರಿಂದ ಏನಾದ್ರು ಒಳ್ಳೆ ಎಫೆಕ್ಟ್ಸ್ ಇರುತ್ತಾ ಅಥವಾ ನಮಗೇನಾದ್ರು ಒಳ್ಳೇದಾಗುತ್ತಾ ಇದನ್ನು ಮಾಡೋದ್ರಿಂದ? ಸೊ ಇಲ್ಲಿ ತನಕ ಯಾರೂ ಕೇಳಿರಲಿಲ್ಲ ಮೇಡಮ್ ಈ ಕ್ವೆಶನ್ನು. ಸೊ ಇದರಿಂದ ಹಣ ಮತ್ತು ಆಸ್ತಿ ಐಶ್ವರ್ಯಗಳಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸೊ ಮೂಲತಃ ನಮ್ಮ ಸಬ್ಜೆಕ್ಟ್ ಇರೋದೇ ಹಣ ಆಸ್ತಿ ಐಶ್ವರ್ಯ ಬಿಟ್ಟರೆ ಇನ್ನೇನು ಮಾತಾಡೋದೇ ಇಲ್ಲ ನಾವು. ಸೊ ಐ ಮೀನ್ ಯು ಆಸ್ಕ್ಡ್ ಅ ಬ್ಯೂಟಿಫುಲ್ ಕ್ವೆಶನ್. ಜಸ್ಟ್ ಐ ವಾಂಟ್ ಆಸ್ಕ್ ಯು ಎ ಕ್ವೆಶನ್. ನಾವು ಮನುಷ್ಯರು ಇದನ್ನು ಎಷ್ಟು ಜನ ಮಾಡ್ತಿದ್ದೀವಿ? ಈಗ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ನೀವು ಮಾಡ್ತಿದ್ದೀರಾ ಇದನ್ನು? ಸಂಕಷ್ಟಿ ಮತ್ತು ಉಪವಾಸ ಮಾಡ್ತಿದ್ದೀರಾ? 2 ಸಲ ಮಾಡಬೇಕು? ಇಲ್ಲ, ನಮ್ಮ ಅಜ್ಜಿ ತಾತ ಅವ್ರು ಮಾಡೋರು. ಅದು ಕೆಲವೊಬ್ಬರು ಮಾತ್ರ ಮನೇಲಿ ತುಂಬ ದೈವಭಕ್ತಿ ಇರೋ ಅಂಥವ್ರು ಅಥವಾ ಮುಂಚೆಯಿಂದನೂ ಪಾಲಿಸ್ಕೊಂಬಂದವ್ರು ಮಾಡ್ತಾರೆ. ಬಟ್ ನಮ್ಮ ತಾಯಿ ನನಗೆ ಅಷ್ಟು, ನಾನು ಕೇಳೋದಾಗ್ಲೂ ಜಾಸ್ತಿ ಅವ್ರು ಅದನ್ನು ಎಂಟರ್ಟೈನ್ ಮಾಡಿಲ್ಲ. ಸೊ ಅದರಿಂದ ನಾನು ಪಾಲಿಸೋದಿಲ್ಲ. ಬಟ್ ತಿಳ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಆಸಕ್ತಿ ಇದೆ. ಎಲ್ಲಿ ತನಕ ನಾವು ಮಾಡ್ತಿದ್ವು ಮೇಡಮ್? ಈಗ ನೋಡಿ, ನಮ್ಮ ಅಜ್ಜಿ ತಾತ ಅಂತಂತ ನಾವು ಹೇಳ್ಕೊಳ್ತೇವೆ. ಅಲ್ಲಿ ತನಕ ಇನ್ಫ್ಯಾಕ್ಟ್ ಇವೆರಡು ಏಕಾದಶಿ ಸಂಕಷ್ಟಿ ಅನ್ನೋದು ಎಕ್ಸಾಂಪಲ್ ತೆಗೆದುಕೊಂಡ್ರೆ, ಅಲ್ಲಿ ತನಕ ಸ್ಕೂಲ್ಸ್ ಇರಲಿಲ್ಲ, ಕಾಲೇಜಸ್ ಇರಲಿಲ್ಲ, ಅವರೇನು ಓದಲಿಲ್ಲ. ನಮ್ಮಷ್ಟೇನು ಇಷ್ಟು ನಾವೇನು ಜ್ಞಾನ ಅಂತ ಹೇಳ್ಕೊಳ್ತೇವೆ ಅದೇನೂ ಇರಲಿಲ್ಲ. ಬಟ್ ಅಲ್ಲಿ ತನಕ ಸಾಲನೂ ಇರಲಿಲ್ಲ, ಗೊತ್ತಿರಲಿ. ಅಲ್ಲಿ ತನಕ ಇನ್ನೊಂದು, ಎಲ್ಲಿ ತನಕ ನಾವು ಸಂಕಷ್ಟಿ ಮತ್ತು ಈ ಏನೇನಿದೆಯೋ ಕಾರ್ಯಗಳನ್ನು ಏನೇನೆಲ್ಲ ಇದೆಯೋ ಇದೆಲ್ಲ ಮಾಡ್ತಿದ್ವೋ ಅಲ್ಲಿ ತನಕ ಹಾಸ್ಪಿಟ್ಲ್ಗಳು ಇರಲಿಲ್ಲ. ಜಸ್ಟ್ ಇಮ್ಯಾಜಿನ್ ಇದರ ಒಂದು ಉಪಯೋಗ ಎಷ್ಟಿರ್ಬೋದು ಅಂತಂತೇಳಿ. ಆಫ್ಟರ್ ಆಲ್ ಇದು ಒಂದು ವ್ರತ ಅಂದ್ಕೊಳ್ಳಿ, ಅಥವಾ ಒಂದು ಊಟ ಬಿಡೋದು ಅಂದ್ಕೊಳ್ಳಿ, ಒಂದು ಕಾರ್ಯ ಅಂದ್ಕೊಳ್ಳಿ. ಅದ್ರ ಇಂಪ್ಯಾಕ್ಟ್ ನೋಡಿ. ಸಾಲ ಮಾಡೋದಕ್ಕೆ ಬಿಡಲಿಲ್ಲ. ಆಮೇಲೆ ಓದದೇ ಇದ್ದರೂ ಬಡವರಾಗಿರಲಿಲ್ಲ, ಆಯಿತು. ಹಾಸ್ಪಿಟ್ಲೇ ಇರಲಿಲ್ಲ, ಆರೋಗ್ಯ ಸಮಸ್ಯೆಗಳು ಎಲ್ಲ ಸರಿ ಇತ್ತು ಮೇಡಮ್. ಇನ್ಫ್ಯಾಕ್ಟ್ ಯಾರೆಲ್ಲ ಮನೆಗಳಲ್ಲಿ ನಾಯಿ ಸಾಕಿರ್ತೀರೋ, ನಿಮ್ಮ ಮನೆಗಳಲ್ಲಿ ನಾಯಿ ಇದ್ದರೆ ನೀವು ಗಮನಿಸಿ, ತಿಂಗಳಲ್ಲಿ 2 ದಿನ ಅದು ಊಟನೇ ಮಾಡಲ್ಲ. ನೋಡಿ, ಆ ನಾಯಿನೂ ಸಂಕಷ್ಟಿ ಮಾಡ್ತಿದೆ, ಆ ನಾಯಿನೂ ಉಪವಾಸ ಇದೆ. ಜಸ್ಟ್ ಇಮ್ಯಾಜಿನ್. 84 ಲಕ್ಷ ಜೀವರಾಶಿಗಳು ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ಎಲ್ಲ ಜೀವರಾಶಿಗಳು ನೇಚರ್ ಪೂರಕವಾಗಿ ಇರೋದು. ಯಾಕೆ 2 ದಿನ ಬಿಡಬೇಕು? ವೆರಿ 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 ಕ್ರಿಟಿಕಲ್. ಬಿಕಾಸ್ ಯುವರ್ ಮೈಂಡ್ ನೀಡ್ಸ್ ಅ ಟ್ಯೂನಿಂಗ್, ಯುವರ್ ಬಾಡಿ ನೀಡ್ಸ್ ಅ ರೆಸ್ಟ್. ವೆನ್ ಯು ಗಿವ್ ರೆಸ್ಟ್ ಇಯರ್ ಟು ದಿಸ್ ಪೋರ್ಷನ್, ಈ ಮಿಡಲ್ ಪೋರ್ಷನ್ಗೆ ಯಾವಾಗ ಈ ಹೊಟ್ಟೆಗೆ ನಾವು ಕೂತ್ಕೊಂಡಾಗ ಬಿಟ್ಟಾಗ ಅದು ಬೇರೆ ಎಲ್ಲ ಮಾಡ್ಕೊಳ್ಳುತ್ತೆ, ಕೆಲಸ ಮಾಡುತ್ತೆ. ಎಸ್ಪೆಷಲಿ ನೀವು ನೋಡಿ, ದೊಡ್ಡ ದೊಡ್ಡ ಮಷಿನರಿ ಇದ್ದಾಗಲೂ 24 ಅವರ್ ಮಷಿನ್ ಓಡೋದಿಲ್ಲ, ಅದಕ್ಕೆ ಆಫ್ ಮಾಡ್ತಾರೆ. ಅದಕ್ಕೆ ರೆಸ್ಟ್ ಬೇಕು ಮಷೀನ್ಗೆ. ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಅ ರೆಸ್ಟ್ ಡೇ. ಇನ್ಫ್ಯಾಕ್ಟ್ ಸಂಡೇ ನಾವು ಯಾಕೆ ರಜೆ ತೆಗೆದುಕೊಳ್ತೀವಿ? ಏಕೆ ಮಂತ್ಲಿ ಕೆಲವು ಡೇಸು ಆಡಿಟಿಂಗ್ ಅಂತಂತೇಳಿ ಎಂಥ ಶಾಪೇ ಇದ್ದರೂ ಕ್ಲೋಸ್ ಮಾಡ್ತಾರೆ. ಎವ್ರಿಥಿಂಗ್ ನೀಡ್ಸ್ ಅ ರೆಸ್ಟ್ ಮೇಡಮ್, ಟು ಬ್ಯಾಲೆನ್ಸ್ ಆರ್ ಲೈಫ್ ಆರ್ ಮಷೀನ್ ಆರ್ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್. ಬಟ್ ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಬೀಯಿಂಗ್ಸ್, ಸ್ಪೆಷಲಿ ಇನ್ ದ ಲಾಸ್ಟ್ 100 years, ಈ 100 ವರ್ಷಗಳಲ್ಲಿ ರೆಸ್ಟೇ ಕೊಡ್ತಿಲ್ಲ, ಯಾವುದಕ್ಕೂ ರೆಸ್ಟ್ ಕೊಡ್ತಿಲ್ಲ. ಸೊ ಹಾಗಾಗಿ ಅದು ಟ್ಯೂನ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಬಾಡಿ ಈಸ್ ನಾಟ್ ಗೆಟಿಂಗ್ ಟ್ಯೂನ್ಡ್ ಟು ದ ಟ್ಯೂನ್ ದಟ್ ಇಟ್ ಹ್ಯಾಸ್ ಸಪೋಸ್ ಟು ಬಿ. ಸೊ ಹಾಗಾಗಿ ನಾವೆಲ್ಲರೂ ಇದನ್ನು ಮಾಡಬೇಕು. ಇನ್ಫ್ಯಾಕ್ಟ್ ಈಗ ನನ್ನ ಕೇಳ್ತೀರಾ ನೀವು ಅಂದ್ಕೊಳ್ಳಿ, ಸ್ವಾಮಿ ನೀವು ಮಾಡ್ತಿದ್ದೀರಾ ಅಂತಂತೇಳಿ. ಖಂಡಿತವಾಗಿಯೂ ಐ ಆಮ್ ವಿತ್ ದ ನೇಚರ್. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಇದೆಲ್ಲ ಮಾಡ್ತೀವಲ್ವ, ಇದಕ್ಕೆ ನಾವೇನು ಅಂದ್ಕೊಳ್ತೀವೋ ಅದೆಲ್ಲ ಆಗಬೇಕು ಅಂತಂದರೆ ಮಾಡೋದನ್ನು ಯಾರಿಗೂ ಹೇಳಬಾರ್ದು. ಆಗ ಮಾತ್ರ ನಾವು ಅಂದ್ಕೊಂಡಿದ್ದಕ್ಕೆಲ್ಲ ನಾವೇನು ಬಯಸ್ತೀವೋ ಅದೆಲ್ಲ ಸಿಗೋದಕ್ಕೆ ಸಾಧ್ಯ. ಯೂಶ್ವಲಿ ಈ ಕಾಲದಲ್ಲಿ ಯಾರು ಮಾಡ್ತಿದ್ದಾರೋ ಅವ್ರೇನು ಮಾಡ್ತಿದ್ದಾರೆ ಅಂತಂದರೆ, ಅವ್ರು ಮಾಡೋದನ್ನು ಮಿನಿಮಮ್ ಅವ್ರ ಮನೆ ಬಿಟ್ಟು ಅವ್ರ ಬೀದಿಗೆಲ್ಲ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಐ ಡೋಂಟ್ ನೋ, ಸಮ್ ಆಫ್ ಅಸ್ ಡೂಯಿಂಗ್. ನಾವು ಇನ್ನೂ ಬೇಕಾದರೆ ಸ್ಟೇಟಸ್ಸು ಹಾಕ್ಬಿಟ್ಟಿರ್ತೀವಿ, ಇವತ್ತು ನಂದು ಉಪವಾಸ, ಇವತ್ತು ಷಷ್ಠಿ ಇದೆ, ಸಂಕಷ್ಟಿ ಇದೆ, ಇನ್ನೊಂದು ಮತ್ತೊಂದೊಂದು ಅಂತೇಳಿ.
ಆಗ ನಾವೇನು ಬಯಸ್ತೇವೋ ಅದು ನೇಚರಿಂದ ಸಿಗೋದಿಲ್ಲ. ಸೊ ಹಾಗಾಗಿ ಅದು ದಾನ ಆಗಲಿ, ಧರ್ಮ ಆಗಲಿ, ಅಥವಾ ಉಪವಾಸ ಆಗಲಿ, ಏನೇ ಕಾರ್ಯವಾಗಲಿ, ಸಂಕಲ್ಪವಿರಲಿ, ನಾವು ಯಾರಿಗೂ ಹೇಳಬಾರ್ದು. ಹಾಗೇ ಮಾಡಬೇಕು. ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಸಲುವಾಗಿ ನಾನು ಮಾಡ್ತಿದ್ದೀನಿ ಅಂತ ಹೇಳಿದೆ ಹೊರತು, ಇಲ್ಲ ಅಂತಂದರೆ ಯೂಶ್ವಲಿ ಐ ಡೋಂಟ್ ಶೇರ್ ಇಟ್ ವಿತ್ ಎನಿ ಒನ್. ಸೊ ದಯವಿಟ್ಟು ಮಾಡಿ. ಶ್ರೀಮಂತಿಕೆ ಬರಬೇಕು ಅಂತಂದರೆ ಇದು ತುಂಬ ತುಂಬ ಇಂಪಾರ್ಟೆಂಟು. ಬಿಟ್ಟು ನೋಡಿ, ಅದ್ರ ಮಜಾನೇ ಬೇರೆ. ಬಿಟ್ಟು ನೋಡಿ ಒಂದು ಸಲ. ಎಸ್ ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಉಪವಾಸದ ಮಹತ್ವ ಏನು ಅಂತ. ಗುರುಗಳೇ, ಸಾಕಷ್ಟು ಬಾರಿ ನೀವು ಹೊಸ ಹೊಸ ಟೆಕ್ನಿಕ್ಸನ್ನು ನಮಗೆ ಹೇಳ್ಕೊಡ್ತಾ ಇರ್ತೀರಾ. ಅದರಲ್ಲಿ ಕೆಲವೊಂದನ್ನು ಕೆಲವೊಬ್ರು ಫಾಲೋ ಮಾಡೋಕ್ಕಾಗುತ್ತೆ, ಕೆಲವೊಬ್ರು ಫಾಲೋ ಮಾಡೋಕ್ಕಾಗಲ್ಲ. ಬಟ್ ಈ ಎಲ್ಲ ಟೆಕ್ನಿಕ್ಗಳನ್ನು ಸೇರಿಸಿ ಒಂದು ಟಾಪ್ 4 ಅಥವಾ 5 ಟೆಕ್ನಿಕ್ಗಳು ಎಲ್ಲರೂ ಮಾಡೋ ಅಂಥದ್ದು, ಅಥವಾ ಸುಲಭವಾಗಿ ಎಲ್ಲರೂ ಫಾಲೋ ಮಾಡಿ ಶ್ರೀಮಂತರಾಗಲಿಕ್ಕೆ ಒಂದು ಬೇಸ್ ಲೆವೆಲಲ್ಲಿ ಅದು ಹೆಲ್ಪ್ ಆಗೋಕ್ಕೆ, ಒಂದು ಆನ್ ಅ ಗುಡ್ ನೋಟ್, ಆ ಥರದ್ದು ಒಂದು 4-5 ಟೆಕ್ನಿಕ್ಗಳನ್ನು ಸಮರೈಸ್ ಮಾಡಿ ಹೇಳೋದಾದರೆ ಯಾವುದಾದ್ರೂ ಟೆಕ್ನಿಕ್ ಸಿಗ್ಬೋದಾ ನಮ್ಗೆ ಇವತ್ತು? ಡೆಫಿನೆಟ್ ಆಗಿ. ಸೊ ಐ ಥಿಂಕ್ ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇರುತ್ತೆ. ಬಿಕಾಸ್ ನಾವದು 200-300 ಟೆಕ್ನಿಕ್ಸ್ ಕೊಟ್ಬಿಟ್ಟಿರ್ತೇವೆ. ಯಾವುದೆಲ್ಲ ಮಾಡಲಿಕ್ಕಾಗುತ್ತಾ ಅನ್ನೋವಂಥದ್ದು ನಾಟ್ ರಿಕ್ವೈರ್ಡ್. ಎಲ್ಲನೂ ಮಾಡಬೇಕು ಅಂತಂತೇನಿಲ್ಲ. ನಿಮ್ಗೆ ಯಾವ ಸೂಕ್ತನೋ ಅದನ್ನು ಮಾಡಿ. ಈಗ ನನ್ನನ್ನು ಕೇಳಿದ್ದಕ್ಕೆ ನಾನು ಹೇಳಬಲ್ಲೆ, ಪ್ರತಿದಿನ ಮನಿ ಮೆಡಿಟೇಷನ್ ಮಾಡಬೇಕು. ಏಕೆ ಮನಿ ಮೆಡಿಟೇಷನ್ ಅಂತಂದರೆ, ಇದು ಮಾಡುವಂಥದ್ದು ಎದ್ದ ತಕ್ಷಣ ಮತ್ತು ಮಲ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ. ಸೊ ಜಸ್ಟ್ ಲೈಕ್ ದ ವೇ 3 ಹೊತ್ತು ಹೇಗೆ ನಾವು ಊಟ ಮಾಡ್ತೇವೋ, ಅಥವಾ ಪ್ರತಿ ಕ್ಷಣ ಆಕ್ಸಿಜನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ತೇವೋ, ಹೇಗೆ ಪ್ರತಿದಿನ ಮಲಗ್ತೇವೋ, ಹೇಗೆ ಪ್ರತಿದಿನ ವಾಶ್ರೂಮ್ಗೆ ಹೋಗ್ತೇವೋ, ಅದೇ ರೀತಿ ಹಣದ, ಆಸ್ತಿಯ, ಐಶ್ವರ್ಯದ ವಿಚಾರದ ಬಗ್ಗೆ ನಾವು ಆಲೋಚನೆ ಮಾಡ್ತಾನೇ ಇರಬೇಕು. ಅದು ಯಾವಾಗ ಮನಿ ಮೆಡಿಟೇಷನಲ್ಲಿ ಮಾಡಿದ್ರೆ ನಮ್ಮ ಮೈಂಡ್ ಆಲ್ಫಾ ವೇವ್ ಸ್ಟೇಟಲ್ಲಿರುತ್ತೆ. ಸೊ ಹಾಗಾಗಿ ನಾವೇನು ಕೋರ್ಕೊಳ್ತೇವೋ ಅದೆಲ್ಲ ಬೇಗ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಎವ್ರಿಬಡಿ ಹ್ಯಾವ್ ಟು ಡೂ ಮನಿ ಮೆಡಿಟೇಷನ್. ಇದು ಒಂದು. ಎರಡನೇದು, ಎಲ್ಲರೂ ಈ ಸರ್ವ ಸಿದ್ಧಿ ವ್ರತವನ್ನು 63 ದಿನಗಳ ಕಾಲ ಮಾಡಲೇಬೇಕು. ಇದು ಹೇಗೆ ಮಾಡಬೇಕು? ಖಂಡಿತವಾಗಿ ವರ್ಕ್ಶಾಪಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಯಾರೆಲ್ಲ ಬಂದಿಲ್ವೋ, ಡೋಂಟ್ ವೆಯ್ಟ್ ಫಾರ್ ದ್ಯಾಟ್ ಡೇ. ಐ ಡೋಂಟ್ ನೋ ವೆನ್ ದಟ್ ಡೇ ಕಮ್ಸ್. ಯು ಜಸ್ಟ್ ಸಿಂಪ್ಲಿ ಕಮ್. ಬಿಕಾಸ್ ವೈ ಐ ಸೇ ದಿಸ್ ಇಸ್ ಬಿಕಾಸ್ ನಾವು ಒಳ್ಳೆಯ ಮಾರ್ಗದಲ್ಲಿ ಕಲಿತಾಗ ಮಾತ್ರ. MBBS ಮಾಡಬೇಕು, ನಾನು ಡಾಕ್ಟರ್ ಆಗಬೇಕು, ಡೆಫಿನೆಟ್ಲಿ ನಾನು ಸ್ಕೂಲು ಕಾಲೇಜ್ಗೆ ಹೋಗಲೇಬೇಕು ತಾನೇ. ಇಂಜಿನಿಯರಿಂಗ್ ಮಾಡಬೇಕು. ಐ ಕಾಂಟ್ ಸ್ಟಡಿ ದ ಬುಕ್ಸ್ ಆರ್ ದೇರ್ ಅವೈಲೇಬಲ್. ಎಲ್ಲ ಪುಸ್ತಕಗಳು ಅವೈಲೇಬಲ್ ಇದೆ ಅನ್ನೋ ಕಾರಣಕ್ಕೆ ನನ್ನ ಮನೆಯಲ್ಲೇ ಡಾಕ್ಟ್ರು, ಇಂಜಿನಿಯರು, ಲಾಯರು ಆಗಲಿಕ್ಕಾಗುತ್ತಾ? ಸೊ ದಿಸ್ ಆಲ್ಸೋ ಈಸ್ ಅನ್ ಎಜುಕೇಷನ್. ಸೊ ಯು ಮಸ್ಟ್ ಟೇಕ್ ಇಟ್ ಫ್ರಮ್ ಅ ರೈಟ್ ಸೋರ್ಸ್ ಇನ್ ಅ ರೈಟ್ ಪ್ಲೇಸ್. ಸೊ ಎಲ್ಲರೂ ಬರಬೇಕು ಈ ಮುಂಬರೋ ವರ್ಕ್ಶಾಪ್ಗೆ. ಯಾರೂ ಸಹ ಇನ್ಯಾವಾಗೋ ನೋಡೋಣ ಅನ್ನೋದೆಲ್ಲ ಬಿಟ್ಬಿಡಬೇಕು. ಯು ಸಿಂಪ್ಲಿ ಕಮ್. ಓಕೆ. 63 ಸರ್ವಸಿದ್ಧಿ ವ್ರತವನ್ನು ಎಲ್ಲರೂ ಮಾಡಬೇಕು. ಮೂರನೇದು, ಎಲ್ಲರೂ ಬಜೆಟ್ ಬರೆದಿರಬೇಕು. ಇದು ಸರ್ವೇ ಸಾಮಾನ್ಯವಾಗಿ ಬಡವರು ಯಾರ ಕೈಯಲ್ಲೂ ಇರೋದಿಲ್ಲ. ಯಾವುದೇ ಬಡ ವ್ಯಕ್ತಿಗಳು ನೀವು ಕೇಳಿ, ನಿಮ್ಮ ಮಂತ್ಲಿ ಬಜೆಟ್ ಎಷ್ಟು ಅಂತ ಕೇಳಿ, ಅವ್ರು ಅಪ್ರಾಕ್ಸಿಮೇಟಾಗಿ 20,000, 10,000, 50,000, 1 lakh ಹೇಳ್ತಾರೆ ಹೊರತು ಯಾರ ಕೈಲೂ ಪ್ರಿಸೈಸ್ ಆಗಿರೋದಿಲ್ಲ. ಯಾರು ಬಜೆಟ್ ಬರೀತಾರೋ ಅವರಿಗೆ ದೇವರು ಸಹ ಒಂದು ಬಜೆಟ್ ಮಾಡಿಡ್ತಾರೆ, ಇವಳಿಗೆ ಕೊಡಬೇಕಪ್ಪ ಅಂತಂತೇಳಿ. ಯಾವಾಗ ನೀವೇ ಖಚಿತವಾಗಿ ಏನು ಬೇಕು ಏನು ಬೇಡ ಅಂತ ನಿಮಗೆ ಗೊತ್ತಿಲ್ವೋ, ದೇವರು ಹೇಳ್ತಾರೆ ನಿನಗೇ ಗೊತ್ತಿಲ್ಲ, ಇನ್ನು ನಾನು ಯಾಕೆ ನಿನ್ನ ಬಗ್ಗೆ ಅಷ್ಟೊಂದು ಕಾಳಜಿ ತೆಗೆದುಕೊಳ್ಬೇಕು, ಹೋಗಪ್ಪ ಸೈಡ್ಗೆ ಅಂತ ಹೇಳ್ತಾರೆ. ಸೊ ಯು ಜಸ್ಟ್ ನೀಡ್ ಟು ಬಿ ಮೈಂಡ್ಫುಲ್. ರೈಟ್. ನಾವು ಯಾವತ್ತೂ ಹೇಳ್ತೇನೆ, ನಾನು ವರ್ಕ್ಶಾಪಲ್ಲೂ ಹೇಳಿದ್ದೇನೆ, ಪದೇ ನನ್ನ ಕಾರ್ಯಾಗಾರಕ್ಕೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಶ್ರೀಮಂತರಾಗೋದಿಲ್ಲ. ನೀವು ಯಾವಾಗ ಕಾರ್ಯವನ್ನು ಮಾಡ್ತೀರೋ ಆಗ ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಇನ್ಫ್ಯಾಕ್ಟ್ ಇದನ್ನು ಬಿಡಿಯಾಗಿ ಬಿಡಿಸಿ ಹೇಳಿದ್ದೇನೆ ನೋಡಿ. ಎಲ್ಲರೂ ಪುಣ್ಯ ಬೇಕು ಅಂತಂತೇಳಿ ಕುಂಭಮೇಳಕ್ಕೆ ಹೋಗಿದ್ದೀವಿ. ಎಲ್ಲರಿಗೂ ಪುಣ್ಯ ಬೇಕು ಅಂತಂತೇಳಿ ಚರ್ಚ್ಗೋ, ದೇವಸ್ಥಾನಕ್ಕೋ, ಮಸೀದಿಗೋ, ಪುಣ್ಯ ಸ್ಥಳಗಳು ಅಂತ ಹೋಗ್ತೇವೆ. ಅದೇ ಪುಣ್ಯ ಸ್ಥಳಗಳಲ್ಲೇ ಭಿಕ್ಷೆ ಬೇಡವರಿದ್ದಾರೆ, ಅದೇ ಪುಣ್ಯ ಸ್ಥಳಗಳಲ್ಲೇ ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ. ಯಾಕಿದ್ದಾರೆ? ಆ ಪುಣ್ಯ ಸ್ಥಳದಲ್ಲಿ ಅವರು ಪುಣ್ಯ ಬಂದು ಅವರೆಲ್ಲ ಶ್ರೀಮಂತರಾಗಬೇಕಿತ್ತಲ್ವ. ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಪ್ಲೇಸ್, ಇಟ್ಸ್ ಬಿಕಾಸ್ ಆಫ್ ಯುವರ್ ಮೈಂಡ್ ಸೆಟ್. ನಿಮ್ಮ ಮನಸ್ಸು ಬದಲಾವಣೆ ಆಗಿಲ್ಲ ಅಂತಂದರೆ ಯಾವ ಜಾಗನೂ ಯಾವ ವ್ಯಕ್ತಿಯೂ ನಮ್ಮನ್ನು ಶ್ರೀಮಂತರಾಗಲಿ ಅಥವಾ ಬಡವರನ್ನಾಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಶ್ರೀಮಂತರಾಗೋದಕ್ಕೆ ನಮ್ಮ ಮನಸ್ಸೇ ಕಾರಣ, ನಾವು ಬಡವರಾಗೋದಕ್ಕೂ ನಮ್ಮ ಮನಸ್ಸೇ ಕಾರಣವಾಗಿರುತ್ತೆ. ಸೊ ದಿಸ್ ಈಸ್ ಅ ಥರ್ಡ್ ಥಿಂಗ್ ದ್ಯಾಟ್ ಯು ಆಲ್ ಹ್ಯಾವ್ ಟು ಡೂ. ಯು ಹ್ಯಾವ್ ಟು ಡೂ ಬಜೆಟಿಂಗ್. ಫೋರ್ತ್ ಥಿಂಗ್, ವೆರಿ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟಾದರೂ ಬರಲಿ ರೀ, ನಿಮ್ಮ ದುಡ್ಡು ಅದು 10,000 ಬರಲಿ, ತಿಂಗಳಿಗೆ 50,000 ಬರಲಿ, ಲಕ್ಷ ಬರಲಿ, ಕೋಟಿ ಬರಲಿ, ಎಷ್ಟೇ ಬರಲಿ,
ಈ ಸಿಂಪಲ್ ಪ್ರಿನ್ಸಿಪಲ್ ಆದರೂ ಫಾಲೋ ಮಾಡಬೇಕು. 30:70. 30% ಆಫ್ ಯುವರ್ ಟೋಟಲ್ ಅರ್ನಿಂಗ್ ಶುಡ್ ಗೋ ಟುವರ್ಡ್ಸ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ರಿಮೈನಿಂಗ್ 70% ಏನಿದೆಯೋ ನಿಮ್ಮ ಖರ್ಚು ವೆಚ್ಚಗಳಿಗೆ ನೀವು ಖರ್ಚು ಮಾಡ್ಕೋಬೋದು. ಇದು ಒಂದು ಪ್ರಿನ್ಸಿಪಲ್ ನಮ್ಮ ಸ್ಕೂಲು ಕಾಲೇಜಲ್ಲಿ ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದಿದ್ರೆ ಅದು ಹೇಗ್ರಿ ಸಾಲಕ್ಕೆ ಹೋಗ್ತಿದ್ವೋ. ಎಷ್ಟಾದರೂ ಬರಲಪ್ಪ ದುಡ್ಡು, ಎಷ್ಟನ ಬರಲಿ ಪರವಾಗಿಲ್ಲ, 30% ಅದು ಸೇವ್ ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತೀನಿ, ಇನ್ನು 70% ಮಜಾ ಮಾಡಿ ಹೋಗಿ ಪರವಾಗಿಲ್ಲ. ಬಟ್ ಇಲ್ಲೇನಾಗಿದೆ, ಈ ಪ್ರಿನ್ಸಿಪಲ್ ಗೊತ್ತಿಲ್ಲದೆ ನಾವು 100% ಖರ್ಚು ಮಾಡಿ ಸಾಲದು ಅಂತೇಳಿ ಹೊರಗಡೆ ಸಾಲ ತೆಗೆದುಕೊಂಡು ಬಂದು ನಾವೇನೋ ಮೋಜು ಮಸ್ತಿಗಳು ಮಾಡ್ಕೊಳ್ತೀವಿ, ಸಾಲಕ್ಕೆ ಹೊರಟೋಗ್ತೀವಿ. ಸೊ ಯು ಮಸ್ಟ್ ನಾಟ್ ಡೂ ದ್ಯಾಟ್. ಇನ್ಫ್ಯಾಕ್ಟ್ ಯಾರೆಲ್ಲ ಸಾಲದಲ್ಲಿದ್ದೀರೋ ಅವರು ಡೆಫಿನೆಟಾಗಿ ಈ ಫಾರ್ಮುಲಾ ಬೇಗ ಫಾಲೋ ಮಾಡಬೇಕು. ಆಮೇಲೆ ಅಷ್ಟೇ ಅಲ್ಲ, ಲಾಸ್ಟ್ ಒನ್, ಐ ಮೀನ್ ಟು ಕಂಡೆನ್ಸ್ ಎವ್ರಿಥಿಂಗ್ ಮ್ಯಾಮ್ ಸೆಟ್. ಸೊ ಲಾಸ್ಟ್ ಒನ್, ಯು ಹ್ಯಾವ್ ಟು ಡೂ ಬಿಸ್ನೆಸ್. ನೀವು ವ್ಯಾಪಾರವನ್ನೇ ಮಾಡಬೇಕೇ ಹೊರತು ನೀವು ಕೆಲಸ ಮಾಡೋಗೆ ಇಲ್ಲ. ಯಾರೆಲ್ಲ ಕೆಲಸದಲ್ಲಿದ್ದೀರೋ, ಸಾರಿ ಟು ಸೇ ದಿಸ್, ನೀವೆಲ್ಲ ದೊಡ್ಡ ಶ್ರೀಮಂತರಾಗಲ್ಲ. ಬಿಕಾಸ್ ನಿಮ್ಗೆ ಅಟೆಂಡೆನ್ಸ್ ಇದೆ, ನೀವೆಲ್ಲೋ ಒಂದು ಹತ್ರ ಹೋಗಬೇಕು, ಅಟೆಂಡೆನ್ಸ್ ಆಗಬೇಕು, ನಿಮಗೆ ನೀವು ಕೂಲಿ ತೆಗೆದುಕೊಳ್ತೀರ. ನೀವು ಎಂಡ್ ಆಫ್ ದ ಡೇ ನಿಮ್ಮನ್ನ ಹೇಗೆ ನಾನು ಶ್ರೀಮಂತರು ಅಂತಂತ ಹೇಳಿ ನಿಮ್ಮನ್ನು ಕೂಲಿಗಳು ಅಂತ ತಾನೇ ನಾನು ಕರಿಬೇಕು. ಅಲ್ಲ, ಕೂಲಿ ಹೆಚ್ಚು ಕೊಡ್ಬೋದೇನೋ. ಸೊ ಹಾಗಂತ ಕಾರಣಕ್ಕೆ ನೀವು ಅಗರ್ಭ ಶ್ರೀಮಂತರೇನೂ ಆಗೋದಿಲ್ಲ. ಸೊ ದಯವಿಟ್ಟು ಯಾರೆಲ್ಲ ನಮ್ಮ ವರ್ಕ್ಶಾಪ್ಗೆ ಬಂದಿದ್ದೀರೋ ಅಥವಾ ಅನಂತ ವಿಶ್ವ ಆಚಾರ್ಯ ಕಾರ್ಯಕ್ರಮದಲ್ಲಿದ್ದೀರೋ, ನೀವೆಲ್ಲರೂ ಶ್ರೀಮಂತರಾಗಬೇಕು, ದೊಡ್ಡದಾಗಿ ಬೆಳಿಬೇಕು ಅಂತಂದರೆ ನಾವೆಲ್ಲರೂ ವ್ಯಾಪಾರ ಮಾಡಬೇಕು, ನಾವೆಲ್ಲರೂ ಬಿಸ್ನೆಸ್ ಮಾಡಬೇಕೆ ಹೊರತು ಕೆಲಸ ಖಂಡಿತವಾಗಿಯೂ ಮಾಡಲೇಬಾರ್ದು. ಹಾಗಾದರೆ ನೀವು ಕ್ವೆಶನ್ ಕೇಳ್ಬೋದು, ಎಲ್ಲರೂ ವ್ಯಾಪಾರ ಮಾಡಿದ್ರೆ ಅದೇ ಕೆಲಸ ಮಾಡೋರು ಯಾರು ಸ್ವಾಮಿ ಅಂತೇಳಿ. ಕರ್ಮ ಇರೋರು ಕೆಲಸ ಮಾಡಲಿ, ಕರ್ಮ ಕಳೆದವರು ವ್ಯಾಪಾರ ಮಾಡಿ ಶ್ರೀಮಂತರಾಗೋಣ. ಎಸ್ ಮೇಡಮ್. ಖಂಡಿತವಾಗ್ಲೂ ಗುರುಗಳೇ, ತುಂಬಾ ಥ್ಯಾಂಕ್ಸ್. ಸಾಕಷ್ಟು ವಿಚಾರಗಳ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀರಾ. ಹಾಗೆಯೇ ಯಾವ್ಯಾವುದನ್ನು ಎಲ್ಲರೂ ಪಾಲಿಸಬಹುದು ಅಂಥ ಟಿಪ್ಸನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಇವತ್ತಿಗೆ ಇನ್ನೊಂದು ಯಾವುದಾದ್ರೂ ಹೊಸ ಟೆಕ್ನಿಕ್ ತಿಳ್ಕೊಬೋದಾ ಇದ್ರ ಜೊತೆಗೇ? ಖಂಡಿತ ಮೇಡಮ್, ಇನ್ನೊಂದು ಅದ್ಭುತವಾದ ಟೆಕ್ನಿಕ್ ಇದೆ. ಇನ್ನೊಂದು ಪಾಯಿಂಟ್ ಮರ್ತಿದ್ದೆ ನಾನು. ಸೊ ಆದಷ್ಟು ಮಟ್ಟಿಗೆ ಮೊದಲು ಜಸ್ಟ್ ಈಗ ಕಲ್ತಿರ್ತೀರ ಈ ವಿದ್ಯೆ, ವಿಶ್ವಜ್ಞಾನವನ್ನು ದುಡ್ಡಿನ ವಿಚಾರವಾಗಿ ಅಂಥವ್ರು ಏನು ಮಾಡಬೇಕು ಅಂತಂದರೆ, ದುಡ್ಡು ಕೈಯಲ್ಲಿ ನಿಲ್ಲಬೇಕು. ಅಥವಾ ನೀವು ಅಂದ್ಕೊಳ್ತಿರ್ತೀರ ನಿಲ್ತಿಲ್ಲ, ಏನು ಬಂದರೂ ನಿಲ್ತಿಲ್ಲ, ಎಷ್ಟು ಬಂದರೂ ನಿಲ್ತಿಲ್ಲ ಅಂತಂತೇಳಿ, ಅಂಥವ್ರಿಗೆ ಈ ಬ್ಯೂಟಿಫುಲ್ ಟೆಕ್ನಿಕ್ ಇದೆ. ನೀವು ಆದಷ್ಟು ಮಟ್ಟಿಗೆ ಈ UPI ಟ್ರಾನ್ಸಾಕ್ಷನ್ ಎಲ್ಲ ಬಿಟ್ಬಿಡಿ. ಗೂಗಲ್ ಪೇ, ಫೋನ್ಪೇ, ಬೇರೆ ನೆಟ್ ಬ್ಯಾಂಕಿಂಗ್ ಇದೇನು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಟ್ರಾನ್ಸಾಕ್ಷನ್ನು ಆದಷ್ಟು ಮಟ್ಟಿಗೆ ಕ್ಯಾಶಲ್ಲೇ ಮಾಡಿ, ಕ್ಯಾಶಲ್ಲೇ ಕೊಂಡ್ಕೋಬೇಕು, ಕ್ಯಾಶಲ್ಲೇ ಏನಿದ್ರೂ ಟ್ರಾನ್ಸಾಕ್ಷನ್ಸ್ ಮಾಡಿ. ಯಾವಾಗ ಈ ದುಡ್ಡು ಅನ್ನೋವಂಥದ್ದು ಕೈಗೆ ತಾಗ್ತಿರುತ್ತೋ, ಮುಟ್ತಿರ್ತಿರೋ, ಸ್ಪರ್ಶ ಆಗ್ತಿರುತ್ತೋ, ನಿಮಗೆ ಫೀಲ್ ಆಗುತ್ತೆ ಹೋಗ್ತಿರೋದು ದುಡ್ಡು, ಹಾಗೆ ಬರ್ತಿರೋದು ಗೊತ್ತಾಗ್ತಿರುತ್ತೆ. ಎಲ್ಲಿ ತನಕ ನಾವು ದುಡ್ಡನ್ನು ಫೀಲ್ ಮಾಡಿಕೊಂಡು ಖರ್ಚು ಮಾಡ್ತಿದ್ವೋ ಅಲ್ಲಿ ತನಕ ಸಾಲಕ್ಕೆ ಹೋಗಿರಲಿಲ್ಲ, ಕಷ್ಟಗಳಿಗೆ ಹೋಗಿರಲಿಲ್ಲ. ಜಸ್ಟ್ ಯೋಚನೆ ಮಾಡಿ ನೋಡಿ. ಸೊ ದಯವಿಟ್ಟು ಅಟ್ಲೀಸ್ಟ್ ಒಂದು 63 ದಿನ ಕಂಪ್ಲೀಟಾಗಿ ಕ್ಯಾಶಲ್ಲೇ ವ್ಯವಹಾರ ಮಾಡಿ. ಸೊ ಇದು ಒಂದು ಟೆಕ್ನಿಕ್ಕು. ಅದಾದಮೇಲೆ ನಾನು ಇನ್ನೊಂದು ಹೇಳಬೇಕು ನಿಮಗೆ, ಇವತ್ತಿನ ಟೆಕ್ನಿಕ್ ಮೇಡಮ್ ಕೇಳಿದಾಗೆ, ಒಂದು ವೇಳೆ ಯಾರಾದರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದರೆ ಈ 3 ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೋ 3 ತಪ್ಪುಗಳು? ಮೊದಲನೇದು, ಕ್ರೆಡಿಟ್ ಕಾರ್ಡಲ್ಲಿ ಯಾವತ್ತೂ ಕ್ಯಾಶ್ ATM ಅಲ್ಲಿ ಡ್ರಾ ಮಾಡ್ಕೋಬಾರ್ದು. ಎಷ್ಟಿದೆ ಗೊತ್ತಾ ನಿಮಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟು? 30ರಿಂದ 40%. ಸೊ ಬಳಸಿ. ಅದಕ್ಕೆ ನಾನು ಯಾವತ್ತೂ ಹೇಳ್ತಿರ್ತೀನಿ, ಕ್ರೆಡಿಟ್ ಕಾರ್ಡ್ಗೆ ಓನರ್ ನೀವು ಆಗಿರೋ ತನಕ ನಿಮಗೇನೂ ಆಗಲ್ಲ. ಯಾವಾಗ ಕ್ರೆಡಿಟ್ ಕಾರ್ಡ್ ನಿಮ್ಮ ಬಾಸ್ ಆಗ್ಬಿಡ್ತಾನೋ, ಕ್ರೆಡಿಟ್ ಕಾರ್ಡೇ ನಿಮ್ಮ ಓನರ್ ಆಗಿಬಿಡ್ತಾರೋ, ಆವತ್ತಿಗೆ ನೀವು ಔಟ್. ಸೊ ಯೂಶ್ವಲಿ ನಾನು ಸಜೆಸ್ಟ್ ಮಾಡಲ್ಲ ಕ್ರೆಡಿಟ್ ಕಾರ್ಡ್ ಬಗ್ಗೆ. ಒಂದು ವೇಳೆ ಇದ್ದರೆ ಈ ತಪ್ಪುಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಿರ್ತೀನಿ. ಮೊದಲನೇದು, ಕ್ರೆಡಿಟ್ ಕಾರ್ಡಲ್ಲಿ ನೀವು ಯಾವತ್ತೂ ಕ್ಯಾಶ್ ಡ್ರಾ ಮಾಡಬಾರ್ದು. ಎರಡನೇದು, ಕ್ರೆಡಿಟ್ ಕಾರ್ಡ್ ಇರೋರೆಲ್ಲರೂ ಈ ಮಿನಿಮಮ್ ಪೇಮೆಂಟ್ ಕಟ್ಟಿ ಅಂತ ಬರುತ್ತೆ ನಿಮಗೆ, ಅದು ಒಂದು ಟ್ರ್ಯಾಪ್. ಅವನು ದುಡ್ಡು ಮಾಡ್ಕೋಬೇಕೀಗ ಬ್ಯಾಂಕು. ಅದಕ್ಕೇನು ಹೇಳ್ತಾನೆ, ಮಿನಿಮಮ್ ಮಾಡಿ. ಈಗ ಸಪೋಸ್ 1 ಲಕ್ಷ ರೂಪಾಯಿ ಏನೋ ಪರ್ಚೇಸ್ ಮಾಡಿರ್ತೀವಿ, ಮಿನಿಮಮ್ 5,000ನೋ 8,000ನೋ 9,000ನೋ 15,000ನೋ ಇರುತ್ತೆ. ನಾವೇನು ಮಾಡ್ತೀವಿ, ಮಿನಿಮಮ್ ಮಾಡಿಬಿಡ್ತೀವಿ. ಇನ್ನು ಮಿಕ್ಕಿದ್ದೇನಾಗುತ್ತೆ, ಮಿಕ್ಕಿದ್ದಕ್ಕೆ 30 to 40% ಇಂಟ್ರೆಸ್ಟ್ ಹಾಕ್ತಾನೆ. ಜೀವನ ಪರ್ಯಂತ ನೀವು ಆ ಬ್ಯಾಲೆನ್ಸ್ ಕಟ್ಟೋದಕ್ಕೆ ಆಗೋದೇ ಇಲ್ಲ. ಇದೇ ಒಂದು ಟ್ರ್ಯಾಪಲ್ಲಿ ಸುಳಿಯಲ್ಲಿ ಸಿಕ್ಕಾಕ್ಕೊಬಿಡ್ತೀರ. ಸೊ ಹಾಗಾಗಿ ಯಾವತ್ತೂ ಅಷ್ಟೇ, ನೀವು ಎಷ್ಟು ಪರ್ಚೇಸ್ ಮಾಡ್ತೀರೋ ಅದಕ್ಕೆ 40 ದಿನ ಗ್ರೇಸ್ ಸಿಗುತ್ತೆ. ಅದಕ್ಕೆ ನೀವು ಬಾಸ್ ಆಗಿರ್ಬೇಕು ಕ್ರೆಡಿಟ್ ಕಾರ್ಡ್ಗೆ. ಅವಾಗೇನು ಮಾಡ್ತೀರಾ, ಫುಲ್ ಪೇ ಮಾಡ್ತೀರಾ. ನೀವು ಯಾವತ್ತೂ ಈ ಪಾರ್ಟ್ ಪೇಮೆಂಟ್ ಆಗಲಿ ಅಥವಾ ಮಿನಿಮಮ್ ಬ್ಯಾಲೆನ್ಸ್ನ ಪೇ ಮಾಡೋದಿಲ್ಲ. ಇದು ಎರಡನೇ ತಪ್ಪು ಅವಾಯ್ಡ್ ಮಾಡಬೇಕು. ಮೂರನೇದು,
ವೆರಿ ವೆರಿ ಕ್ರಿಟಿಕಲ್. ಸಪೋಸ್ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸು ನಿಮಗೆ 1 ಲಕ್ಷನೋ ಅಥವಾ 5 ಲಕ್ಷನೋ 10 ಲಕ್ಷನೋ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ನೀವು ಎಲ್ಲವನ್ನೂ ಉಪಯೋಗಿಸ್ಬಾರ್ದು. ಸಪೋಸ್ 1 ಲಕ್ಷ ಕೊಟ್ಟಿರ್ತಾರಪ್ಪ, 1 ಲಕ್ಷ ಬ್ಯಾಲೆನ್ಸ್ನ ಯೂಸ್ ಮಾಡಿದ್ರೆ ಅವರು ಕ್ರೆಡಿಟ್ ಬ್ಯೂರೋ ಇದೆ, ಈಗ ಏನೋ ಕ್ರೆಡಿಟ್ ರಿಪೋರ್ಟಿಂಗ್ ಏಜೆನ್ಸಿ ಇದೆ, ಅವ್ರು ಏನು ಅಸ್ಯೂಮ್ ಮಾಡ್ತಾರೆ ಅಂತಂದರೆ ದಿಸ್ ಫೆಲೋ ಇಸ್ ಗ್ರೀಡಿ, ಇವನಿಗೆ ಕ್ರೆಡಿಟ್ ಬೇಕು, ದುಡ್ಡು ಬೇಕು, ಸಾಲ ಬೇಕು ಅನ್ನೋ ಮನಸ್ಥಿತಿ, ಅದಕ್ಕೆ ಕೊಟ್ಟ ಎಲ್ಲ ಸಾಲವನ್ನು ಬಳಸ್ಬಿಟ್ಟ ಅಂತ ಅಂದ್ಕೊಳ್ತಾರೆ. ಯಾವತ್ತೂ 50% ಯೂಸ್ ಮಾಡಿ, ರಿಮೈನಿಂಗ್ 50% ಟಚ್ ಮಾಡೋಕ್ಕೆ ಹೋಗಬೇಡಿ. ಆ 50% ಯೂಸ್ ಮಾಡಿ ಮತ್ತು 50%ನ ಕಟ್ಬಿಡಿ. ತುಂಬ ಸೌಲಭ್ಯಗಳಿದೆ. ಇದು ಹೆಂಗೆ ಗೊತ್ತಾ, ಇದು ಅವ್ರು ಹೆಂಗೆ ಮಾಡಿದ್ದಾರೆ ಕ್ರೆಡಿಟ್ ಕಾರ್ಡ್ನ ಅಂತ ನಿಮ್ಗೆ ಹೇಳ್ತೇನೆ. ಗಾಳಕ್ಕೆ ಒಂದು ಸಣ್ಣ ಎರೆಹುಳು ಕಟ್ಟಿದ್ದಾರೆ, ಅದನ್ನು ಮೀನು ಹಿಡಿಯೋಕ್ಕೆ ತೊಗೊಂಡೋದಂಗೆ. ಈಗ ಅವ್ರ ಉದ್ದೇಶ ಏನು? ಎರೆಹುಳು ಕೊಟ್ಟಿರೋದು, ಎರೆಹುಳು ಮೀನು ತಿನ್ನಲಿ ಅಂತನಾ? ಮೀನು ಸಿಕ್ಕಾಕ್ಕೊಳ್ಳಿ ಅಂತ ಗೊತ್ತಿರಲಿ. ಸೊ ನಮಗೆ ಗೊತ್ತಿರಬೇಕು ಕ್ರೆಡಿಟ್ ಕಾರ್ಡ್ ಯಾಕೆ ಕೊಟ್ಟರು, ನಮಗೆ ಗೊತ್ತಿರಬೇಕು ಯಾಕೆ EMI ಆಪ್ಷನ್ ಹೇಳ್ತಾರೆ, ನಮಗೆ ಗೊತ್ತಿರಬೇಕು ಯಾಕೆ ಲೋನ್ಸ್ ಆಫರ್ ಮಾಡ್ತಾರೆ, ನಮಗೆ ಗೊತ್ತಿರಬೇಕು ಏಕೆ ಬ್ಯೂಟಿಫುಲ್ ಆಗಿರೋ ಕೆಲಸ ಸೂಪರಾಗಿದೆ ಅಂತ ಕೊಡ್ತಾರೆ. ಬಿಕಾಸ್ ನಮ್ಮ ಕನಸುಗಳನ್ನು ಅವರು ಕದಿಯೋದಕ್ಕೆ, ಅವ್ರ ಜೀವನ, ಅವ್ರ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ನಮಗೆ ಕೊಡ್ತಾ ಇರೋ ಬಿಸ್ಕೆಟ್ಗಳು ಅಂತ ಗೊತ್ತಿರಬೇಕು. ನಾಯಿಗೆ ಬಿಸ್ಕೆಟ್ ಹಾಕ್ತೀವಾ, ಹಾಗೆ ನಮಗೂ ಸಹ ಕ್ರೆಡಿಟ್ ಕಾರ್ಡ್ ಮುಖಾಂತರ ಬಿಸ್ಕೆಟ್ ಹಾಕ್ತಾರೆ, EMI ಮುಖಾಂತರ ಬಿಸ್ಕೆಟ್ ಹಾಕ್ತಾರೆ, ಲೋನ್ಸ್ ಮುಖಾಂತರ ಬಿಸ್ಕೆಟ್ ಹಾಕ್ತಾರೆ. ಅದೇ ಥರ ಲ್ಯೂಕ್ರೇಟಿವ್ ಜಾಬ್ಸ್ ಅಂತಂತೇಳಿ ಸ್ಯಾಲ್ರಿ ಅಷ್ಟು ಇಷ್ಟು ನಿಮ್ಗೆ ಆ ಫೆಸಿಲಿಟಿ ಈ ಫೆಸಿಲಿಟಿ ಅಂತಂತೇಳಿ ಬಿಸ್ಕೆಟ್ ಹಾಕ್ತಾರೆ. ಹುಷಾರು, ಬಿಸ್ಕೆಟ್ಗಳು ತಿನ್ನೋಕ್ಕಲ್ಲ ನಾವಿರೋದು, ಶ್ರೀಮಂತರಾಗೋದಕ್ಕೆ, ಓನರ್ಗಳಾಗೋದಕ್ಕೆ, ಮಹಾರಾಜ ಮಹಾರಾಣಿಯಾಗಿ ಬದುಕೋದಕ್ಕೆ. ಎಸ್ ಮೇಡಮ್. ಖಂಡಿತವಾಗ್ಲೂ ಗುರುಗಳೇ, ತುಂಬಾ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಕ್ರೆಡಿಟ್ ಕಾರ್ಡ್ ಬಗ್ಗೆ. ಅನೇಕ ಜನ ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋದು ಕೂಡ ಒಂದು ಶ್ರೀಮಂತಿಕೆ ಅಂತ ಅಂದ್ಕೊಳ್ತಾರೆ, ಬಟ್ ಅದನ್ನು ಬಳಸಲಿಕ್ಕೆ ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಅದರಿಂದ ಕೂಡ ಸಾಕಷ್ಟು ನೆಗೆಟಿವ್ ಅಥವಾ ಬೇರೆ ರೀತಿಯಾದಂಥ ತೊಂದರೆಗಳಿಗೆ ಸಿಗಾಕೊಳ್ತಾರೆ. ಸೊ ತುಂಬಾ ಥ್ಯಾಂಕ್ಸ್ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂಥ ಮಾಹಿತಿಯನ್ನು ಗುರುಗಳು ತಿಳಿಸ್ಕೊಟ್ರು ಅಂತ. ಏಕಾದಶಿ ಆಗಿರ್ಬೋದು, ಉಪವಾಸದ ಮಹತ್ವ ಆಗಿರ್ಬೋದು, ಇದರ ಜೊತೆಗೇ ನೀವು ಟೆಕ್ನಿಕ್ಸನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಯಾವ ಟೆಕ್ನಿಕ್ಗಳನ್ನು ನೀವು ಮುಖ್ಯವಾಗಿ ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಬರುತ್ತೆ, ಒಳ್ಳೆಯದಕ್ಕಾಗಿರ್ಬೋದು, ಹಾಗೆಯೇ ನೀವು ಶ್ರೀಮಂತರಾಗೋದಕ್ಕೆ ಈ ಟೆಕ್ನಿಕ್ಸ್ಗಳು ಹೇಗೆ ಯೂಸ್ ಆಗುತ್ತೆ ಅಂತ ನೀವು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು, ವರ್ಕ್ಶಾಪ್ನಲ್ಲಿ ಭಾಗಿಕೊಳ್ಬೇಕು ಅಂತ ಹೇಳಿದ್ರೆ ತಪ್ಪದೇ ರಿಜಿಸ್ಟರ್ ಮಾಡಿ. ಹಾಗೆಯೇ ಇದೇ ರೀತಿಯಾದಂಥ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಂತಿದ್ರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದಂಥ ಹೊಸ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು.